ಜೊತೆಯಲಿ ಜೊತೆಯಲಿ. ಎಷ್ಟು ಮುದ್ದಾಗಿ ಕಾಣ್ತಿದ್ಯೋ ನನ್ನ ಗಂಡ. ಇದು ನಂದು. ಲವ್ ಯು ಸೀನಿಯರ್, ಅದೊಂದೇ ನನಗೆ ಗೊತ್ತಿರೋದು. ಲವ್ ಯು. ನನಗೂ ಅದೊಂದೇ ಕಣೋ ಗೊತ್ತಿರೋದು, ಕರಡಿ. ಕೇಳಿದ್ರಲ್ಲ ವೀಕ್ಷಕರೇ, ಮಿನಿಸ್ಟರ್ ಸುಂದರ್ ಮೂರ್ತಿ ಅವರ ಮಗ ಕರ್ಣನ ಹೊಸ ಪ್ರೇಮ ಕಥೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಏನಾಯ್ತು ದಿಶಾ? ಅಷ್ಟೇ, ಕಾಶ್ಮೀರದಿಂದ ಅವನು ಎಲ್ಲೋದ ಏನಾದ ಒಂದು ಗೊತ್ತಾಗ್ಲಿಲ್ಲ. ಅಲ್ಲಿಂದ ನನಗೆ ಗಾಬರಿಯಾಗಿ ವಾಪಸ್ ಬಂದ್ಬಿಟ್ಟೆ. ಇಲ್ಲಿಗೆ ಬಂದಮೇಲೂ ನಾನು ಅವನಿಗೆ ತುಂಬ ಸಲ ಫೋನ್ ಟ್ರೈ ಮಾಡಿದೆ. ನಾನು ಒಂದೇ ಒಂದು ಫೋನ್ ಕಾಲ್ಗೂ ಅವ್ನು ರೆಸ್ಪಾಂಡ್ ಮಾಡಿಲ್ಲ. ಈಗ ಗೊತ್ತಾಯ್ತು ಅವನ ಮನೇಲಿ ಅವನು ಆರಾಮಾಗಿದ್ದಾನೆ ಅಂತ. ಅವನು ಯಾಕೆ ಹಿಂಗೆ ಮಾಡ್ದ? ನನಗೆ ನ್ಯಾಯ ಬೇಕು, ಉತ್ತರ ಬೇಕು. ನಾನು ಅವನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಪ್ಲೀಸ್ ನನ್ನ ಕರ್ಣ ನನ್ನ ವಾಪಸ್ ಕೊಡಿಸ್ಬೇಡಿ. ಓಕೆ ದಿಶಾ ಅವರೇ, ಎಕ್ಸೈಟ್ ಆಗಬೇಡಿ. ನೋಡಿದ್ರೆ ವೀಕ್ಷಕರೇ, ದೊಡ್ಡವ್ರ ಮಕ್ಕಳು ಅನ್ನಿಸ್ಕೊಂಡವರು ಇಂಥದ್ದ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಜನನಾಯಕರು ಮಕ್ಕಳೇ ಈ ಥರ ಹೆಣ್ಮಕ್ಳನ್ನ ಬಳಸ್ಕೊಂಡು ಬಿಸಾಡ್ಬಿಟ್ರೆ ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆಗೆ ಏನರ್ಥ ಇರುತ್ತೆ? ಉತ್ತರ ಕೇಳೋಣ ಅಂತ ನಾವು ಕರ್ಣನ ಫೋನಿಗೆ ಟ್ರೈ ಮಾಡ್ತಾನೆ ಇದ್ದೀವಿ. ಅವ್ರ ಫೋನ್ ತೆಗಿತಾ ಇಲ್ಲ. ದಿಶಾ ಅವರೇ, ನಿಮ್ಮ ಮೊಬೈಲಲ್ಲೇ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿದ್ರ ವೀಕ್ಷಕರೇ, ಫೋನ್ ತೆಗಿತಾ ಇಲ್ಲ. ಅವ್ನು ತಪ್ಪು ಮಾಡಿಲ್ಲ ಅಂದರೆ ನೇರವಾಗಿ ಮಾತಾಡ್ತಿದ್ದ ಅಲ್ವಾ? ಅಂದಮೇಲೆ ಇಲ್ಲಿ ಮಿನಿಸ್ಟ್ರು ಮಗನಿಂದ ತಪ್ಪಾಗಿರೋದಂತೂ ನಿಜ. ಅಲ್ಲ, ಅದು ಒಂದು ಮಾತಾಡಬೇಡ. ಈ ಕ್ಷಣನೇ ಅಲ್ಲಿಂದ ಎದ್ವಾ. ಅಲ್ಲ, ನಾನು ಮಾತಾಡಬೇಡ ಅಂತ ಹೇಳ್ದೆ ತಾನೆ. ನಿನಗೆ ನನ್ನ ಮೇಲೆ ಒಂಚೂರು ಅದು ನಂಬಿಕೆ ಗೌರವ ಏನಾದರೂ ಇದ್ರೆ ಈಗಲೇ ಅಲ್ಲಿಂದ ಎದ್ವಾ ಅಷ್ಟೇ. ಯಾಕೆ ದಿಶಾ ಅವರೇ, ಮಾತಾಡಿ. ಸಾರಿ ಸರ್, ಈಗ ನನ್ನನ್ನೇನು ಕೇಳಬೇಡಿ. ಹಲೋ, ನಿಂತ್ಕೊಳ್ರಿ ದಿಶಾ ಅವರೇ. ದಿಶಾ ಅವರೇ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನ್ಯಾಯ ಬೇಕು ಅಂತಿದ್ದ ದಿಶಾ ಒಂದೇ ಒಂದು ಫೋನ್ ಕಾಲ್ ಬಂದ ಮೇಲೆ ಎದ್ದು ಹೋಗೇ ಬಿಟ್ರು. ಅಂದರೆ ಆ ಫೋನ್ ಕಾಲ್ ಮಿನಿಸ್ಟ್ರು ಕಡೆಯವ್ರದೇ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಬಹುಶಃ ಅವಳಿಗೆ ಜೀವ ಬೆದರಿಕೆ ಹಾಕಿ ಇಲ್ಲಿಂದ ಆಚೆ ಕರ್ಸ್ಕೊಳ್ತಿದ್ದಾರೆ. ಎಂಥ ಅನ್ಯಾಯ! ಪಬ್ಲಿಕಲ್ಲಿ, ಅದರಲ್ಲೂ ಮೀಡಿಯಾ ಮುಂದೆ ಇಂಥ ದೌರ್ಜನ್ಯ ನಡೀತಾ ಇದೆ ಅಂದರೆ ನಾವಿದನ್ನು ಖಂಡಿಸಲೇಬೇಕು. ಮಿನಿಸ್ಟರ್ ಸುಂದರ್ ಮೂರ್ತಿ ಅವರಿಗೆ ಧಿಕ್ಕಾರ ಕೂಗಲೇಬೇಕು. ಏನಾದರೂ ಮಾತಾಡಿ ಬಾವಾ, ನೀವೀಗಿದ್ರೆ ನಂಗೆ ಟೆನ್ಷನ್ ಆಗುತ್ತೆ. ಆಲ್ರೆಡಿ ಟೆನ್ಷನ್ ಕ್ರಿಯೇಟ್ ಮಾಡಿಟ್ಟಿದ್ಯಾ ನೀನು. ಯಾಕೆ ಹಿಂಗೆ ಮಾಡ್ದೆ ದಿಶಾ? ಕರ್ಣ ಈಗ ತಾನೇ ಸಿಕ್ಕಿದ್ದಾನೆ. ಅವನ ಹತ್ರ ನಾನು ಡೈರೆಕ್ಟಾಗಿ ಮಾತಾಡ್ತೀನಿ ಅಂತ ಅಷ್ಟೆಲ್ಲ ಹೇಳಿದ್ರು. ನಿನ್ ಚಾನಲ್ಗೆ ಯಾಕೆ ಹೋದೆ? ಅವನ ಬಗ್ಗೆ ಇಶ್ಯೂ ಯಾಕೆ ಕ್ರಿಯೇಟ್ ಮಾಡಿದೆ ದಿಶಾ? ಎಂಥ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ತಪ್ಪು ಮಾಡ್ಬಿಟ್ಟೆ ನೀನು. ನನಗೆ ಬೇರೆ ದಾರಿ ತೋರಿಸ್ಲಿಲ್ಲ ಬಾವಾ. ಅವನು ಹೊರಗಡೆ ಕರೆಸಿ ಮಾತಾಡಿಸಿದ್ರೆ ಎಲ್ಲಿ ತಪ್ಸ್ಕೊಂಡು ಬಿಡ್ತಾನೋ ಅಂತ ಭಯ ಶುರುವಾಯಿತು.
ಜನಗಳ ಮುಂದೆ ಮೀಡಿಯಾದಲ್ಲಿ ಕರೆಸ್ಕೊಂಡ್ರೆ ಒಪ್ಕೊಂತಾನೆ, ಎಲ್ಲ ಸಾಲ್ವ್ ಆಗುತ್ತೇನೋ ಅಂತ. ಈಗ ಸಾಲ್ವ್ ಆಯ್ತಾ? ಫೋನ್ ರಿಸೀವ್ ಮಾಡಿದ್ನಾ? ಎಲ್ಲ ನೀಟಾಗಿ ಪ್ಲಾನ್ ಮಾಡಿಕೊಂಡು ಒಂದೇ ಸಲ ಅವನ್ನ ಟ್ರ್ಯಾಪ್ ಮಾಡೋಣ ಅಂತ ನಾನು ಏನೇನೋ ಲೆಕ್ಕಾಚಾರ ಹಾಕೊಂಡಿದ್ದೆ. ಈಗ ಸಡನ್ ಆಗಿ ವಿಷಯ ಬಯಲಾಗಿದ್ದು, ಈಗ ತಕ್ಷಣ ಅವ್ರು ಅಲರ್ಟ್ ಆಗ್ಬಿಡಲ್ವಾ ದಿಶಾ? ಅವ್ರ ಮಗನ ವಿರುದ್ಧ ಏನೇನು ಸಾಕ್ಷಿ ಇದೆಯೋ ಅದನ್ನೆಲ್ಲ ಮುಚ್ಚಾಕಕ್ಕೆ ಟ್ರೈ ಮಾಡ್ತಾರೆ. ನಿನ್ ಬಾಯಿ ಮುಚ್ಚೋದಕ್ಕೂ ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತಾರೆ. ಅಂದ್ರೆ ಹಿಂಗೆ ಅಂತ ಏನೂ ಹೇಳಕ್ಕಾಗಲ್ಲ. ದುಡ್ಡಿನ ಆಸೆ ತೋರಿಸ್ಬೋದು, ಬೇರೆ ಕಡೆಯಿಂದ ಪ್ರೆಷರ್ ತರ್ಬೋದು, ಅಥವಾ ನಿನ್ ಮೇಲೆ ಅಟ್ಯಾಕ್ ಮಾಡಿಸ್ಬೋದು. ಹುಲಿ ಬೆನ್ಮೇಲೆ ನಾವು ಹತ್ತಾಗಿದೆ. ಶತಾಯ ಗತಾಯ ನಾವು ಸವಾರಿ ಮಾಡಲೇಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಬಿದ್ವಿ ಅಂದ್ಕೋ, ಅದೇ ಹುಲಿ ಬಾಯಿಗೆ ಊಟ ಆಗ್ಬಿಡ್ತೀವಿ. ಸಾರಿ ಬಾಬಾ, ನಾನು ಇಷ್ಟೆಲ್ಲ ಯೋಚನೆ ಮಾಡಿರಲೇ ಇಲ್ಲ. ಈಗೇನು ಮಾಡೋಣ? ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬರೋಣ. ಈ ಥರ ಒಂದು ಇಶ್ಯೂ ಆಗಿರೋದ್ರಿಂದ ನಿನ್ನ ಮೇಲೆ ಯಾವಾಗ ಯಾರಿಂದ ಬೇಕಾದ್ರೂ ಅಪಾಯ ಆಗ್ಬೋದು ಅಂತ ಹೇಳಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸೋಣ. ಪ್ರೊಟೆಕ್ಷನ್ನು ಕೇಳೋಣ. ಆಮೇಲೆ ಅದೇನಾಗುತ್ತೋ ಫೇಸ್ ಮಾಡೋಣ. ಬಟ್ ಯಾವುದೇ ಕಾರಣಕ್ಕೂ ನೀನಂತೂ ದುಡುಕ್ಬಾರ್ದು, ಧೈರ್ಯನೂ ಕಳ್ಕೊಬಾರ್ದು. ಇಲ್ಲ, ಇನ್ಮೇಲೆ ನೀವು ಹೇಳ್ದಾಗೆ ನಾನು ಕೇಳ್ತೇನೆ. ಗುಡ್, ಬಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋಣ. ಬೇಜಾರು ಮಾಡ್ಕೊಂಡ್ಬೇಡ ದಿಶಾ, ಎಲ್ಲ ಸರಿ ಹೋಗುತ್ತಮ್ಮ. ಏನೋ ಗೊತ್ತಾಗ್ತಿಲ್ಲ ಅಕ್ಕ. ಪಾಪ ಬಾವ ಸ್ಟೇಷನ್ಗೆ ಕರ್ಕೊಂಡು ಹೋದ್ರೂ ಮಿನಿಸ್ಟರ್ ಹೆಸರು ಹೇಳಿದ ತಕ್ಷಣ ಅವ್ರು ಕಂಪ್ಲೇಂಟ್ನೇ ತಗೊಂಡಿಲ್ಲ. ಏನಾದರೂ ಸಾಕ್ಷಿ ಇದ್ರೆ ತಗೊಂಡು ಬನ್ನಿ ಅಂದರು. ಅದು ನಿಜ ಅಲ್ವೇನೆ? ಸಡನ್ನಾಗಿ ಹೋಗಿ ಯಾರ್ಯಾರ ಮೇಲೋ ಕಂಪ್ಲೇಂಟ್ ಕೊಟ್ಟರೆ ಅದು ಹೇಗೆ ತಗೊಳ್ತಾರೆ? ನೀನು ಚಿಂತೆ ಮಾಡಬೇಡ, ರಂಗ ಇದ್ದಾನೆ. ಏ ಪ್ರತಿ, ಆ ರೂಮ್ ಕ್ಲೀನ್ ಮಾಡು ಅಂತ ನಿಂಗೆ ಎಷ್ಟು ಸಲ ಹೇಳೋದು? ಮಾತೇ ಕೇಳಲ್ಲ. ಇದನ್ನ ಕೊಡು, ನಾನು ಹೋಗಿ ತಗೊಂಡು ಕೊಡ್ತೀನಿ. ನೀನಾ? ಅದು ಬಾವಂಗೆ. ಯಾಕೆ? ನಾನು ಕೊಟ್ರೆ ಏನಾಗುತ್ತೆ? ನೀನು ಹೋಗಿ ಕ್ಲೀನ್ ಮಾಡು ಫಸ್ಟು. ಹಾಂ ಸರ್, ಇವತ್ತು ಮಾಡೋಣ ಸರ್. ಒಂದು 5 ನಿಮಿಷ ಫೋನ್ ಮಾಡ್ತೀನಿ. ಅರ್ರೆ, ನೀವು ನನಗೆ ಕಾಫಿ ತಂದು ಕೊಡ್ತಾ ಇದ್ದೀರಾ? ಇದೇನ್ರಿ ಇದು? ಇವತ್ತು ಆಕಾಶದಲ್ಲಿರೋದು ಸೂರ್ಯನ ಚಂದ್ರನ? ಸೂರ್ಯನೇ ಇರೋದು. ಓವರ್ ಆಕ್ಟಿಂಗ್ ಮಾಡಬೇಡ, ಸುಮ್ಮನೆ ಕುಡಿ. ಅಲ್ಲ ರೀ, ನನ್ನ ನೋಡಿದ್ರೆ ಮಚ್ಚಮಸ್ತಿದ್ದವ್ರು ಇವತ್ತೇನ್ರಿ ಇದ್ದಕ್ಕಿದ್ದಂಗೆ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ? ಪ್ರೀತಿನೂ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ನಾವೇನು ಫ್ರೀಯಾಗಿ ಕೊಡ್ತಿಲ್ವಲ್ಲ, ಎಲ್ಲದಕ್ಕೂ ವಸೂಲಿ ಮಾಡ್ತಿದ್ದೀವಿ ತಾನೆ. ಅಕಸ್ಮಾತ್ ಆಗಿ ನಾವೇನಾದ್ರು ಹೋಟ್ಲ್ ನಡೆಸ್ತಿದ್ರೆ ಕಸ್ಟಮರ್ ಬಂದಾಗ ಇದನ್ನೆಲ್ಲ ಸರ್ವ್ ಮಾಡ್ತಿದ್ವಿ ತಾನೆ. ಇದನ್ನು ಹಂಗೆ ಅನ್ಕೋ. ಓ, ಈ ಪೊಗರ್ಗೆ ಏನು ಕಡಿಮೆ ಇಲ್ಲ. ಏನಂದೆ? ಏನಿಲ್ಲ. ನೋಡು, ಇದ್ಮೇಲೆ ಇಲ್ಲೆಲ್ಲ ಮಲ್ಕೊಂಡ್ಬೇಡ. ಯಾಕ್ರಿ ಮತ್ತೆ ಆಚೆ ಹಾಕೋ ಪ್ರೋಗ್ರಾಮ? ಇಲ್ಲ, ಒಳಗ್ ಕರಿಯೋ ಪ್ರೋಗ್ರಾಮ್. ಇದೇನ್ರಿ ಇವತ್ತು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದೀರಾ? ಶಾಕ್ ಅಂತ ಏನಿಲ್ಲ. ದಿಶನ್ ವಿಷಯಕ್ಕೆ ಓಡಾಡ್ತಿದ್ಯಲ್ಲ, ಅವಳಿಗೇನೋ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ಯಲ್ಲ. ಅವಳಿಗೆ ತೊಂದರೆ ಮಾಡೋ ಜನ ನಿನ್ಗೂ ತೊಂದರೆ ಮಾಡ್ಬೋದಲ್ವಾ? ಒಬ್ನೇ ಬೇರೆ ಇರ್ತೀಯ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಗ್ಲಿ ಬಿಡ್ರಿ. ನನಗೆ ಹೆಚ್ಚು ಕಡಿಮೆ ಆದ್ರೆ ನಿಮ್ಗೇನ್ರಿ ನಷ್ಟ? ಕಷ್ಟ ಅಂತ ಏನಿಲ್ಲ, ಬರೀ ಹೆಣ್ಮಕ್ಳಿರೋ ಮನೆ. ಬಂದಿರೋರ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಆಮೇಲೆ ನಮ್ಗೆ ತಾನೇ ಕೆಟ್ಟ ಹೆಸರು. ಮೊದ್ಲೇ ನಿಮ್ಮ ಮನೆಯವರು ದುಡ್ಡಿರೋರು, ಆಮೇಲೆ ನಾನೇ ಎಲ್ಲ ಮಾಡಿದ್ದು ಅಂತ ನನ್ನ ಮೇಲೆ ಹಾಗೆ ಸಾಧಿಸ್ಬಿಡ್ತಾರೆ. ಎಲ್ಲ ಕಡ್ಡಿ ಇಷ್ಟೆಲ್ಲ ಬಿಲ್ಡಪ್ ಕೊಡೋದ್ರ ಬದಲು ಚಿನ್ನು ಬಾರ ಒಳಗ್ ಮಲ್ಕೋ ಅಂತ ಒಂದೇ ಒಂದು ಮಾತು ಹೇಳಕ್ಕಾಗ್ಲಿಲ್ವಾ? ಕೊಬ್ಬು. ಅದಕ್ಕೆ ಇನ್ಮೇಲೆ ಮನೆಗೆ ಬಂದು ಮಲ್ಕೋ,
ದಿನಕ್ಕೆ 100 ರೂಪಾಯಿ ಬಾಡಿಗೆ ಕೊಟ್ರೆ ಸಾಕು. ಹೋಗ್ರಿ, ನಿಮ್ಮ ಮನೇನೂ ಬೇಡ, ನಿಮ್ಮ ಬಾಡಿಗೆನೂ ಬೇಡ, ನಾನು ಇಲ್ಲೇ ಆರಾಮಾಗಿದ್ದೀನಿ. ನೀನೇನೋ ಇರ್ತೀಯಪ್ಪ, ಆದ್ರೆ ನಿನ್ಗೇನಾರು ಆದ್ರೆ ನಮ್ಗೆ ತಾನೇ ಸಮಸ್ಯೆ. ಅದು ನಿಮ್ಮ ಹಣೆ ಬರ. ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅಂತಂದ್ರೆ ನನ್ನನ್ನು ಫ್ರೀಯಾಗೇ ಒಳಗೆ ಕರಿಬೇಕು. ಅದನ್ನ ಬಿಟ್ಟು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೋಸ್ಕರ ನಾನು ಬಾಡಿಗೆ ಕಟ್ಬೇಕಾ? ಆಯ್ತಪ್ಪ, ಬಾಡಿಗೆ ಏನು ಕೊಡ್ಬೇಡ, ಹುಕ್ಸಟನೆ ಬಂದು ಬಿತ್ಕೋ. ಓ, ಹಿಂಗೆಲ್ಲ ಕರೆದ್ರೆ ಬರೋಲ್ಲ ನಾವು. ಪ್ರೀತಿಯಿಂದ ಮುದ್ದಾಗಿ ಮನ್ಸಾರೆ ಚಿನ್ನು ಪುಟ್ಟ ಐ ಲವ್ ಯು ಕಣೋ, ಬಾರೋ ಒಳಗಡೆ ಮಲ್ಕೋಣ ಅಂತ ಒಂದ್ಸಲ ಕರೆದ್ ನೋಡ್ರೆ ಹಿಂಗೆ ಎದ್ದು ಬಿದ್ದು ಓಡ್ ಬಂದ್ಬಿಡ್ತೇನೆ. 20 ವರ್ಷ ಬೇಕಾದ್ರೂ ಇಲ್ಲೇ ಬಿತ್ಕೊಂಡು ಸಾಯಿ. ಆ ಮಿನಿಸ್ಟ್ರ್ ಕಡೆ ಜನಗಳು ಬಂದು ನಿನ್ ಕೈ ಕಾಲು ಮುರಿದ್ರೂ ಪರವಾಗಿಲ್ಲ, ಇಲ್ಲೇ ಬಿತ್ಕೋ, ನಿನ್ ಹಣೆ ಬರ. ಕೈಗೆ ಬಂದಿತ್ತು, ಬಾಯಿಗೆ ಬರ್ಲಿಲ್ಲ. ರಂಗ, ನಿನ್ನಷ್ಟೇ ಒಳ್ಳೆ ಮನ್ಸು ಕೊಟ್ಬಿಟ್ಟಿದ್ಯಾ ಅವನ್ಗೆ. ಅವನ್ನ ಜೋಪಾನ ಮಾಡು. ಹಾಕಿದ್ರೆ ಶುಗರು, ಹಾಕಲಿಲ್ಲ ಅಂದರೆ ಬಸ್ರೆ ಸಪ್ಪೆ ಆಗಿಬಿಡುತ್ತೆ. ಏನು ಮಾಡಲಿ? ಪಾಪದ ಪ್ರಾಣಿ, ವರ್ಷಕ್ಕೆ ಒಂದೇ ಸಲ ಬರ್ತ್ಡೇ ಬರೋದು. ಇವತ್ತು ಸಿಹಿಯಾಗಿಲ್ಲ ಅಂದರೆ ಬರ್ತ್ಡೇ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ಏನು ಮಾಡಲಿ? ಹಾಕೇ ಬಿಡ್ತೀನಿ. ಬಿಸಿ ಬಿಸಿ ಕೇಸರಿಬಾತ್, ರುಚಿ ರುಚಿ ಕೇಸರಿಬಾತ್ ಮಾಡಿ ಕೊಡುವೆ ನಾನು. ಹಿಂದೆ ಎಂದು ತಿಂದಿಲ್ಲ, ಮುಂದೆ ಎಂದು ತಿಂದಿಲ್ಲ, ಜನ್ಮ ಜನ್ಮದಲ್ಲಿ ನೆನಪನ್ನು ಉಳಿಯುವ ಬಿಸಿ ಬಿಸಿ ಕೇಸರಿಬಾತ್, ರುಚಿ ರುಚಿ ಕೇಸರಿಬಾತ್ ಮಾಡಿ ಕೊಡುವೆ ನಾನು. ಏ ಕಳ್ಳಿ, ನನ್ನ ಕೈನಲ್ಲಿ ಅಡುಗೆ ಮಾಡ್ತಿದ್ದು ಅಲ್ಲದೆ ನಾಟಕದ ನಿದ್ದೆ ಬೇರೆ ಮಾಡ್ತಾ ಇದೆಯಾ? ಇವತ್ತು ನಿನ್ನ ಹುಟ್ಟಿದಬ್ಬ, ಹುಟ್ಟಿದ ತಕ್ಷಣ ಮಲ್ಕೋಬಾರ್ದು. ಹೇಳು, ಕೇಸರಿ ಕೇಕ್ ತಂದಿದ್ದೀನಿ, ಕಟ್ ಮಾಡಿ ಹೇಳು, 1/2 ಮಾಡ್ಕೊಂಡು ತಿನ್ನೋಣ. ಸಕ್ಕರೆ ಹಾಕಿದ್ದೇನಮ್ಮ, ಬಿಟ್ಟರೆ ಸಿಗಲ್ಲ. ನೀನು ತಿನ್ನಲಿಲ್ಲ ಅಂದರೆ ನಾನು ಒಬ್ಬನೇ ತಿಂದಾಕ್ಬಿಡ್ತೀನಿ. ಗೌರಿ 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 ಏನಾಯ್ತಪ್ಪ ರಚಿನ್? ನಿನ್ನನ್ನೇ ಕೇಳ್ತಾ ಇರೋದು. ಏನಾಯ್ತು? ಕೆಟ್ಟ ಕನಸು ಬಿತ್ತಾ? ಮಾತಾಡು ರಚಿನ್, ಏನಾಯ್ತು? ಏನೂ ಇಲ್ಲ, ಮೈ ಮೇಲೆ ಅದೇನೋ ಬಿದ್ದಂಗಾಯ್ತು. ನಾನು ಏನಾಗೋಯ್ತು ಅಂತ ಎಷ್ಟೊಂದು ಹೆದರ್ಕೊಂಡ್ಬಿಟ್ಟಿದ್ದೆ. ಏನೋ ಆಗುತ್ತೆ ಗೌರಿ, ಮತ್ತೆ ಮತ್ತೆ ಅದೇ ಥರ ಕನಸು ಬೀಳ್ತಾ ಇದೆ ಅಂದರೆ ಏನೋ ಹಾಗೆ ಆಗುತ್ತೆ. ಅದನ್ನು ಹೆಂಗೆ ಹೇಳಿ? ಹೋಗ್ಲಿ, ಈಗ ಮಲಕ್ಕೋ. ಗೌರಿ, ನಾನು ನಿನಗೆ ಪಾಪು ಅಲ್ವಾ? ಅಲ್ಲ ಅಂತ ಯಾರಪ್ಪ ಹೇಳಿದ್ದು? ಈ ಮನೆಯಲ್ಲಿ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಲ್ವಾ? ನನಗೂ ಅಷ್ಟೇ.
ನಾನು ಸಾಯೋವರೆಗೂ ನನ್ನ ಜೊತೆಲೇ ಇರ್ತೀಯ ತಾನೆ? ನಾನಂತೂ ಇರ್ತೀನಪ್ಪ. ಮಾತಿತ್ತಪ್ಪಲ್ಲ ತಾನೆ? ಏನಾಗಿದೆ ನಿಂಗೆ ಇವತ್ತು? ಒಳ್ಳೆ ಮಗು ಥರ ಆಡ್ತಾ ಇದೆಯಾ? ಈಗಲೂ ನನ್ನ ಮಗುನೇ. ಹೇಳು, ನಾನು ಸಾಯೋವರೆಗೂ ನನ್ನ ಜೊತೆಲೇ ಇರ್ತೀನಿ ಅಂತ. ಖಂಡಿತ ಇರ್ತೀನಿ. ಇದ್ರೆ ಒಟ್ಟಿಗೆ ಇರೋಣ, ಸತ್ರೆ ಒಟ್ಟಿಗೆ ಸಾಯೋಣ. ಆಯ್ತಾ? ಇವಾಗ ಮಲಕ್ಕೋ. ಆಮೇಲೆ ಕರ್ಣನು ಇವಳು ದಿನ ಸುತ್ತಾಡ್ತಿದ್ರು. ಅವನು ಇವಳು ನೋಡಬೇಕು ಅಂತ ಶೂಟಿಂಗ್ ಸ್ಪಾಟ್ ಹತ್ರ ಹೋಗ್ತಿದ್ದ. ನಾನಂತೂ ಮದುವೆ ಅಂತೂ ಆಗೋದಿದ್ರೆ ದಿಶಾನೇ ಮದುವೆ ಆಗ್ತೀನಿ ಅಂತ ಒಂದೆರಡು ಸಲ ನನಗೂ ಹೇಳ್ತಿದ್ದ. ಮಿಸ್ಟರ್ ವಸಂತ್, ನಾವು ಮೀಡಿಯಾದಲ್ಲಿ ಕೂತ್ಕೊಂಡು ಇದನ್ನು ಕೇಳಿದ್ರೆ ನೀವು ಇದೇ ಉತ್ತರ ಕೊಡ್ತೀರಾ? ಖಂಡಿತ ಹೇಳ್ತೀನಿ. ನನ್ನ ಫ್ರೆಂಡ್ಗೆ ಅನ್ಯಾಯ ಆಗೋದನ್ನ ಬಿಡೋಕ್ಕಾಗುತ್ತಾ? ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ಕೇಳ್ತಿರಲ್ಲ ಸರ್, 2 ವರ್ಷದಿಂದ ನೋಡ್ತಾ ಇದೀವಿ ನಾವು ಇವ್ರನ್ನ. ಕರ್ಣ ಅಂತೂ ಇವಳನ್ನ ತುಂಬಾನೇ ಹಚ್ಕೊಂಡಿದ್ದ. ದಿನಕ್ಕೆ 2 ಸಲನಾದ್ರೂ ಕಾಲ್ ಮಾಡೋಣ ಇವಳಿಗೆ. ಮದುವೆ ಮಾಡ್ಕೊಂಡ ತಕ್ಷಣ ದಿಶಾನ್ ಕರ್ಕೊಂಡು ಕಾಶ್ಮೀರ್ಗೆ ಹೋಗ್ತೀನಿ ಅಂತಾನೂ ಹೇಳಿದ್ದ. ಥ್ಯಾಂಕ್ ಯು ಮಿಸ್ಟರ್ ಶ್ರೀಕಾಂತ್. ಇದೇ ವಿಷಯನ ಮೀಡಿಯಾ ಮುಂದೆ ಕೂತ್ಕೊಂಡು ಹೇಳಿ ಅಂದರೆ ಧೈರ್ಯವಾಗಿ ಹೇಳ್ತೀರಾ? ಅದರಲ್ಲೇನಿದೆ, ಸುಪ್ರೀಂ ಕೋರ್ಟಲ್ಲಿ ಬೇಕಾದ್ರೂ ಬಂದು ಹೇಳ್ತೀನಿ. ನೋಡಿ, ಇದೆಲ್ಲ ದಿಶಾ ಮತ್ತೆ ಕಣ್ಣನ ಮದುವೆ ಟೈಮಲ್ಲಿ ತೆಗೆಸಿದ ಫೋಟೋಗಳು. ಇದು ಶಾಪಿಂಗ್ ಮಾಲಲ್ಲಿ ತೆಗೆಸ್ಕೊಂಡಿದ್ದು. ಎಲ್ಲೇ ಅವರು ದಿಶಾ ಜೊತೆ ಸೆಲ್ಫಿ ಮಾರ ಮಿಸ್ ಮಾಡ್ತಿರ್ಲಿಲ್ಲ. ಬೇಕಾದ್ರೆ ಮೊಬೈಲ್ ಚೆಕ್ ಮಾಡಿ, ಇಂಥ 1000 ಫೋಟೋಗಳು ಸಿಗುತ್ತೆ. ನಿತೀಶ್ ಅವರೇ, ಆ ಫೋಟೋಸ್ ಎಲ್ಲ ನನಗೆ ಸೆಂಡ್ ಮಾಡ್ತೀರಾ ಪ್ಲೀಸ್? ನನ್ನ ಮೊಬೈಲ್ ಬ್ಯಾಟ್ರಿ ಲೋ ಇದೆ, ಅಲ್ಲೇ ಡೈರೆಕ್ಟಾಗಿ ಟಿವಿನಲ್ಲೇ ಬಂದು ತೋರಿಸ್ತೀನಿ. ಥ್ಯಾಂಕ್ ಯು ಮಿಸ್ಟರ್ ನಿತೀಶ್. ಅಕಸ್ಮಾತ್ ಕರ್ಣನಪ್ಪ ಬಂದು ನಿಮ್ಗೆ ಧಮಕಿ ಹಾಕಿ ಬಾಯಿ ಮುಚ್ಚಕ್ಕೆ ಏನಾದರೂ ಟ್ರೈ ಮಾಡಿದ್ರೆ? ಯಾವನ್ರಿ ನನ್ನ ಕಣ್ಣನಪ್ಪ? ಅವನು ಮಿನಿಸ್ಟರ್ ಆಗಿರೋದೇ ನಮ್ಮಿಂದ. ನಮಗೆ ಧಮಕಿ ಹಾಕೋರೆ ಗೊತ್ತಲ್ಲ ಯೂತ್ ಪವರ್ ಏನು ಅಂತ. ವೆರಿ ಗುಡ್. ಬಟ್ ಕಡೆದಾಗಿ ಒಂದೇ ಒಂದು ಮಾತು ಮಿಸ್ಟರ್ ನಿತೀಶ್, ನನ್ನ ತಂಗಿ ಕರ್ಣನ ತುಂಬ ಹಾನೆಸ್ಟಾಗಿ ಪ್ರೀತಿಸ್ತಾ ಇದ್ದಾಳೆ. ಅವ್ಳ ಪ್ರೀತಿಗೆ ಮೋಸ ಆಗಬಾರ್ದು ಅಂದರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಿಮ್ಮಲ್ಲಿ ಒಬ್ಬರು ನಮಗೆ ಕೈ ಕೊಟ್ರು ನನ್ನ ತಂಗಿ ಲೈಫೇ ಸ್ಪಾಯ್ಲ್ ಆಗೋಗುತ್ತೆ. ಇಲ್ಲ ಗುರು, ನಮ್ಮ ದಿಶಂಗೆ ನಾವು ಮೋಸ ಮಾಡ್ತೀವ? ವಿಧಾನಸೌಧ ಮುಂದೆ ನಿಂತ್ಕೊಳ್ಬೇಕಾದ್ರೆ ಹೇಳ್ತೀನಿ, ಕರ್ಣ ದಿಶನ್ ಲವ್ ಮಾಡಿ ಮದುವೆನೂ ಆಗಿದ ಅಂತ. ಥ್ಯಾಂಕ್ ಯು ಬಾಸ್. ಇಷ್ಟು ಸಾಕ್ಷಿ ಸಾಕು ದಿಶಾ. ನಿನ್ನ ಕರ್ಣ ನಿನಗೆ ಸಿಕ್ಕೇ ಸಿಗ್ತಾನೆ. ಇವರೆಲ್ಲ ಒಳ್ಳೆ ಹುಡುಗರು ತಾನೆ, ಕಡೆ ಕೈ ಕೊಡಲ್ಲ ಅಲ್ವಾ? ಇಲ್ಲ, ಇವ್ರ ಫ್ರೆಂಡ್ಶಿಪ್ಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಇಷ್ಟು ಜನಗಳು ಸಾಕ್ಷಿನ ಹೇಳೇ ಹೇಳ್ತಾರೆ. ಗುಡ್. ಅಲ್ಲಿಗೆ ನಾವು ಖಂಡಿತ ಗೆದ್ದಂಗೆ. ಇನ್ನೇನಿದ್ರು ಕೌಂಟ್ ಡೌನ್ ಸ್ಟಾರ್ಟ್ಸ್ ನಿನ್ನ ಕರ್ಣನ ಹೊಸ ಸಂಸಾರಕ್ಕೆ. ಭಾವ ಎಷ್ಟೆಲ್ಲ ಒದ್ದಾಡ್ತಿದ್ದಾರೆ ಗೊತ್ತಮ್ಮ. ಜೀವ ಕೊಟ್ಟಾದ್ರೂ ಸರಿ ನನ್ನ ತಂಗಿ ಜೀವನನ ಸರಿ ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದಾರೆ. ನಿಂಗೆ ಗೊತ್ತಮ್ಮ, ಅಕ್ಕನ ಸ್ಕೂಲ್ನ ಗಲಾಟೆ ಮಾಡ್ಕೊಂಡು ಬಿಟ್ಟಿದ್ದು ನನಗೋಸ್ಕರನೇ ಅಂತೆ. ದಿನ ಸ್ಕೂಲಿಗೆ ಹೋದ್ರೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಫುಲ್ ಟೈಮ್ ನಿನಗೋಸ್ಕರನೇ ಕೊಡ್ತೀನಿ. ಕರ್ಣನ ನಿನ್ನ ಜೊತೆ ಸೇರಿಸೋವರೆಗೂ ನಾನು ಬಿಡಲ್ಲ ಅಂತ ಹೇಳಿದ್ರು. ಯಾವ ಜನ್ಮದ ಪುಣ್ಯನೋ ಏನೋ, ಆ ದೇವರು ನಾವು ಇಷ್ಟು ವರ್ಷ ಪಟ್ಟ ಕಷ್ಟಕ್ಕೆ ಪರಿಹಾರ ಅಂತ ನಮ್ಮ ಅಳಿಯಂದ್ರನ್ನ ಕಳಿಸಿದ್ದಾನೆ. ನಮ್ಮ ಅಳಿಯಂದ್ರು ಅಂದರೆ ಏನು ಅನ್ಕೊಂಡಿದ್ದೀರಾ? ಚಿನ್ನ ಚಿನ್ನ ಕಡೆ. ನಿಜ ಕಣಮ್ಮ, ನಂಗೆ ಎಷ್ಟೆಲ್ಲ ಪ್ರಾಬ್ಲಮ್ ಇತ್ತು. ಈ ಸರೋವರದಲ್ಲಿ ಆನೆ ಮೊಸಳೆಗೆ ಬಾಯಿಗೆ ಬಿದ್ದು ಒದ್ದಾಡ್ತಿರುವಾಗ ವಿಷ್ಣು ಗರುಡನ ಮೇಲೆ ಬಂದು ಗಜೇಂದ್ರ ಮೋಕ್ಷ ಕೊಟ್ನಲ್ಲ, ಹಾಗೆ ಬಾಬಾ ಬಂದು ರಜ್ಜಕ್ಕೆ ಬುದ್ಧಿ ಹೇಳಿ ನನ್ನನ್ನು ಬಿಡಿಸಿದ್ರು. ರಂಗ, ಪೂಜೆ ಎಲ್ಲ ಮುಗಿತಮ್ಮ? ಎಲ್ಲಮ್ಮ, ಇನ್ನೂ ಅವ್ನ ಪಾದ ಮುಟ್ಬೇಕಲ್ಲ. ನನ್ನ ಮಗಳು ತಾನಾಗಿ ಅವ್ನ ಪಾದ ಮುಟ್ಟಕ್ಕೆ ಹೋಗ್ತಿದ್ದಾಳೆ. ಬಾವಾ ಬಾವಾ, ಅಕ್ಕ ನಿಮ್ಮ ಪಾದ ಮುಟ್ಟಕ್ಕೆ ಬರ್ತಿದ್ದಾಳೆ.